ಫ್ರೆಂಡ್ಸ್, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ. ನಿಯತ್ತಿಗೆ ಹೆಸರುವಾಸಿ ಯಾವುದು ಅಂದ್ರೆ ನಾಯಿ ಅಂತ ಕರೀತಾರೆ. 1923 ಅಲ್ಲಿ ಜಪಾನ್ ದೇಶ ಯೂನಿವರ್ಸಿಟಿ ಆಫ್ ಟೋಕಿಯೋದಲ್ಲಿ ಅಗ್ರಿಕಲ್ಚರ್ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದ ಉಯೇನೋ ಎಂಬ ವ್ಯಕ್ತಿ ಹೆಚಿಕೋ ಎಂಬ ಹೆಸರಿನ ಒಂದು ಶ್ವಾನವನ್ನು ಸಾಕಿರ್ತಾರೆ. ಈ ಹೆಚಿಕೋ ನಾಯಿ ಡೈಲಿ ಪ್ರೊಫೆಸರ್ ಯೂನಿವರ್ಸಿಟಿಗೆ ಹೋಗ್ಬೇಕಾದ್ರೆ ರೈಲ್ವೆ ಸ್ಟೇಷನ್ ವರೆಗೆ ಜೊತೆಗೆ ಹೋಗ್ತಾ ಇತ್ತು. ಹಾಗೆ ಈವ್ನಿಂಗ್ ಕೂಡ ಪ್ರೊಫೆಸರ್ ವಾಪಸ್ ಬರೋದನ್ನು ಕಾಯ್ತಾ ಕೂತಿರ್ತಿತ್ತು. ಆದ್ರೆ ಒಂದಿನ ಪ್ರೊಫೆಸರ್ ಹೆಲ್ತ್ ಇಶ್ಯೂ ಇಂದ ಯೂನಿವರ್ಸಿಟಿ ಒಳಗೆ ಸತ್ತೋಗ್ತಾರೆ. ಆದ್ರೆ ಸತ್ತೋಗಿರೋ ವಿಷಯ ಹೆಚಿಕೋ ನಾಯಿಗೆ ಗೊತ್ತಾಗಲ್ಲ. ಪ್ರತಿದಿನ ಸಂಜೆ ಹೊತ್ತು ಆ ಪ್ರೊಫೆಸರ್ಗೋಸ್ಕರ ಕಂಟಿನ್ಯೂಸ್ ಆಗಿ 10 ಇಯರ್ಸ್ ಹೆಚಿಕೋ ನಾಯಿ ರೈಲ್ವೆ ಸ್ಟೇಷನ್ಗೆ ಬರ್ತಾನೆ ಇರುತ್ತೆ. ಆದ್ರೆ ಇದನ್ನ ಯಾರು ನೋಟಿಸ್ ಮಾಡಲ್ಲ. ಈ ಶ್ವಾನದ ಬಗ್ಗೆ ಒಬ್ರು ಜರ್ನಲಿಸ್ಟ್ ಆರ್ಟಿಕಲ್ ಬರೆದ್ಮೇಲೆ ಈ ನಾಯಿ ತುಂಬಾ ಪಾಪ್ಯುಲರ್ ಆಗುತ್ತೆ. ಹೆಚಿಕೋನ ನೋಡಕ್ಕೆ ಜಪಾನ್ ದೇಶದ ಮೂಲೆ ಮೂಲೆಗಳಿಂದ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಈ ಶ್ವಾನವನ್ನು ಜಪಾನ್ ದೇಶದ ಸಿಂಬಲ್ ಆಫ್ ಲಾಯಲ್ಟಿ ಅಂತ ಕರೀತಾರೆ. ಬಹಳಷ್ಟು ಕಡೆ ಸ್ಟ್ಯಾಚ್ಯೂಸ್ ಕೂಡ ಮಾಡಿದ್ದಾರೆ.